ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಹಿಮ್ಮಡಿ ನೋವು ರೋಗ ಹೇಗೆ ಬರುತ್ತೆ ಅದೆಲ್ಲ ತಿಳಿಸಿದ್ರಿ. ಸೊ ಇನ್ನು ರೋಗ ಲಕ್ಷಣಗಳು ಹೇಗಿರುತ್ತೆ ಮತ್ತು ನೀವು ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನೀಡ್ತೀರಾ? ನೋಡಿ, ಬೇಸಿಕ್ಲಿ ಹಿಮ್ಮಡಿ ನೋವಲ್ಲಿ ಏನಾಗುತ್ತೆ ಅಂದರೆ ಕಾಮನ್ ಸಿಂಪ್ಟಮ್ ಶುರು ಆಗೋದು ಬರೀ ನೋವು ಶುರು ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದು ಕ್ಯಾಲ್ಕಿನಿಯಂ ಸ್ಪರ್ ಇರ್ಬೋದು. ಅಂದರೆ ನಾನು ಹೇಳ್ತಿದ್ದಂಗೆ ಜನರಲಿ ಏನು ಹೇಳ್ತಾರೆ ಅಂದರೆ ಮೂಳೆ ಬೆಳೆದು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಇದು ಏನು ಮೂಳೆ ಬೆಳೆದು ಬಿಡುತ್ತೆ ಅದೇನಿಲ್ಲ, ಮೂಳೆ ಒಂದು ಕ್ಯಾಲ್ಕಿನಿಯಂ ಅಂತ ಒಂದು ಬೋನ್ ಇರುತ್ತೆ. ಆ ಬೋನಲ್ಲಿ ಒಂದು ಶೀತ್ ಇರುತ್ತೆ, ಟೆಂಡಾನ್ ಇರುತ್ತೆ, ಅದೇನಾಗುತ್ತೆ ಗಟ್ಟಿಯಾಗಿಬಿಡುತ್ತೆ. ಸೊ ಅದಕ್ಕೆ ಜನರಲಿ ಡಾಕ್ಟರ್ಸ್ ಏನು ಹೇಳ್ತಾರೆ, ಪೇಷಂಟಿಗೆ ಅರ್ಥ ಆಗಲಿ ಅಂತ ಮೂಳೆ ಬೆಳೆದು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಈ ಕಾಯಿಲೆಗೆ ನಾವು ಕ್ಯಾಲ್ಕಿನಿಯಂ ಸ್ಪರ್ ಅಂತ ಹೇಳ್ತೀರಿ. ಈ ಕ್ಯಾಲ್ಕಿನಿಯಂ ಸ್ಪರಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಹೆಚ್ಚಾಗಿ ಹಿಮ್ಮಡಿ ನೋವು ಇರುತ್ತೆ. ಕ್ಲಾಸಿಕಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಡೆಯೋಕ್ಕಾಗೋದಿಲ್ಲ. ಯಾವುದೇ ಏಜ್ ಗ್ರೂಪ್ ಇರ್ಬೋದು, ಇಲ್ಲ ಬಾಡಿ ವೇಟ್ ಎಷ್ಟೇ ಇರ್ಬೋದು, ಯಾವುದೇ ಸೀಸನ್ ಇರ್ಬೋದು, ಬೆಳಿಗ್ಗೆ ಎದ್ದಿದ ತಕ್ಷಣ ನಡೆಯೋಕ್ಕಾಗೋದಿಲ್ಲ. ಒಂದು 10-15 ನಿಮಿಷ ತುಂಬ ನೋವು ಇರುತ್ತೆ. ನಂತರ ಗ್ರ್ಯಾಜುವಲಿ ಅವರು ನಡೀತಾ ನೋವು ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಕ್ಯಾಲ್ಕಿನಿಯಂ ಸ್ಪರ್. ಇನ್ನೊಂದು ಬಂದುಬಿಟ್ಟು ನಾನು ಹೇಳ್ತಿದ್ದು ಪ್ಲಾಂಟಾರ್ ಫೇಶೈಟಿಸ್. ಈ ಪ್ಲಾಂಟಾರ್ ಫೇಶೈಟಿಸ್ ಏನಂದರೆ ಹಿಮ್ಮಡಿಯ ಸೈಡಲ್ಲಿ ನೋವು ಶುರು ಆಗುತ್ತೆ. ಇದೇನಾಗುತ್ತೆ ಅಂದರೆ ನಡೀತಾ ನೋವು ಶುರು ಆಗುತ್ತೆ. ಅಂದರೆ ದಿನ ಹೆಂಗೆ ಹೋಗ್ತಾ ಹೋಗುತ್ತೋ, ಅವ್ರ ಕೆಲಸ ಹೆಂಗೆ ಮಾಡ್ತಾ ಹೋಗ್ತಾರೋ ಅದ್ರ ಮೇಲೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ದೀಸ್ ಆರ್ ದಿ ಟು ಡಿಫ್ರೆನ್ಷಿಯೇಟಿಂಗ್ ಪಾಯಿಂಟ್ಸ್. ನಂತರ ಬೇರೆ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ತುಂಬ ಟೆಂಡರ್ ಇರುತ್ತೆ, ಅಂದರೆ ಮುಟ್ಟಕ್ಕೂ ಕೂಡ ಆಗೋದಿಲ್ಲ. ಆಮೇಲೆ ಮುಟ್ಟಿದ್ರೆ ತುಂಬ ಬಿಸಿ ಇರುತ್ತೆ, ಇನ್ಫ್ಲಮೇಷನ್ ಇರೋದ್ರಿಂದ ತುಂಬ ಬಿಸಿ ಇರುತ್ತೆ. ಸೊ ಬೇಸಿಕ್ಲಿ ಇದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ನಂತರ ಅದನ್ನೇ ಡಿಫಾರ್ಮಿಟಿ ಆಗ್ಬೋದು, ಅಂದರೆ ನಡೆಯೋ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಹಿಮ್ಮಡಿ ಮೇಲೆ ಪ್ರೆಷರೇ ಹಾಕೋದಿಲ್ಲ, 4 ಫುಟ್ ಮೇಲೆ ಪ್ರೆಷರ್ ಹಾಕ್ಕೊಂಡು ನಡೀತಾ ಹೋಗ್ತಾರೆ. ಸೊ ದಿಸ್ ಆರ್ ದಿ ಸಿಂಪ್ಟಮ್ಸ್. ಇದನ್ನು ಡಯಾಗ್ನೋಸ್ ಮಾಡ್ತೀರಿ ನಾವು ಏನಿದೆ ಅಂತ. ಈಸ್ ಇಟ್ ಅ ಮಸ್ಕ್ಯುಲರ್ ಸ್ಪ್ರೇನ್, ಅಂದರೆ ಕಾಲು ಉಳ್ಕಿದೆಯಾ, ಇಲ್ಲ ಬೇರೆ ಏನಾದರೂ ಬೋನ್ ಪೆಥಾಲಜಿ ಇದೆಯಾ. ಸೊ ಅದ್ರ ಮೇಲೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀರಿ. ಡಯಾಗ್ನೋಸ್ ಮಾಡೋಕ್ಕೆ ಇನ್ನೊಂದು ಎಕ್ಸ್ರೇ ಮಾಡ್ತೀರಿ, ಒಂದು ಹಿಸ್ಟ್ರಿ, ಪೇಷಂಟ್ ಯಾವಾಗಲಿಂದ ನೋವು ಇದೆ, ಹೆಂಗಿದೆ, ಏನಾದರೂ ಅಕ್ಯೂಟ್ ಇನ್ಸಿಡೆನ್ಸ್ ಇದೆಯಾ, ಉಳ್ಕಿದೆಯಾ, ಅದರಿಂದ ಟ್ರೀಟ್ಮೆಂಟ್ ಶುರು ಮಾಡ್ತೀರಿ. ಕಾಯಿಲೆ ಸಿಂಪ್ಟಮ್ಸ್ ಅನ್ನು ನೋಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ನಂತರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ. ಓಕೆ ಡಾಕ್ಟರ್, ಅಂದರೆ ಇದರಲ್ಲಿ ಪೂರ್ಣ ಪ್ರಮಾಣದ ಪರಿಹಾರವನ್ನು ನಾವು ಕಂಡುಕೊಳ್ಬಹುದಾ? ಡೆಫಿನೆಟ್ಲಿ. ಡಿಫಾರ್ಮಿಟಿ ಆಗಿರಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ಅದನ್ನು ಸರಿಪಡ್ಬೋದು. ಫಾರ್ ಎಕ್ಸಾಂಪಲ್ ಕಾಲು ಉಳ್ಕಿದೆ, ಅದಕ್ಕೆ ಹೋಮ್ಲಿ ರೆಮಿಡೀಸಲ್ಲೇ ಎಷ್ಟೊಂದು ಸರಿ ಅದು ವಾಸಿ ಆಗಿಬಿಡುತ್ತೆ. ಅಂದರೆ ಬಿಸಿನೀರು ಶಾಖ ಕೊಡ್ತಾರೆ, ರೆಸ್ಟ್ ತೊಗೊಳ್ತಾರೆ, ಅದಲ್ಲೇ 90% ಅವ್ರು ಕಡಿಮೆ ಆಗುತ್ತೆ. ವೆರಾಸ್ ಇದು ಕ್ಯಾಲ್ಕಿನಿಯಂ ಸ್ಪರ್ ಇರ್ಬೋದು, ಅಂದರೆ ಮೂಳೆ ಏನು ಬೆಳೆದಿದೆ ಅಂತ ಹೇಳ್ತೀರಿ. ನಾವು ಅದಕ್ಕೆ ಔಷಧಿ ಇದೆ, ಕ್ಯಾಲ್ಕೇರಿಯಾ ಫ್ಲೋರ್ ಅಂತ ಇದೆ, ರಸ್ಟಾಕ್ಸ್ ಅಂತ ಔಷಧಿ ಇದೆ. ಆ ಔಷಧಿ ತೊಗೊಂಡ್ರೆ ಅದೇನು ಶೀತ್ ಮೂಳೆ ಏನು ಬೆಳೆದಿದೆ ಅಂತ ಹೇಳ್ತಿದ್ದೀನಿ ನಾನು, ಅದು ಸಾಫ್ಟ್ ಆಗ್ತಾ ಹೋಗುತ್ತೆ. ಆ ಸಾಫ್ಟ್ ಆದ ನಂತರ ಡೆಫಿನೆಟ್ಲಿ ಅದು ವಾಸಿ ಆಗುತ್ತೆ. ವೆರಾಸ್ ಡಿಫಾರ್ಮಿಟಿ ಆಗಿದ್ರೂ ಕೂಡ ನೋವು ಕಡಿಮೆ ಆಗುತ್ತೆ. ಆದರೆ ಅದು ಏನು ಡಿಫಾರ್ಮ್ ಆಗಿರೋದು ಅದಕ್ಕೆ ಔಷಧಿ ಜೊತೆ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಬೇಕಾಗುತ್ತೆ. ಮಾಡಿಸಿದ್ರೆ ಅದು ಕಡಿಮೆ ಆಗುತ್ತೆ, ಡೆಫಿನೆಟ್ಲಿ ವಾಸಿ ಆಗುತ್ತೆ ಅದು. ಓಕೆ ಡಾಕ್ಟರ್, ಇದೀಗ ನಮ್ಮ ಕಾಲರ್ ರೆಡಿ ಇದ್ದಾರೆ. ಕಮಲಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕಮಲಾ ಅವರು, ಹೇಳಿ ನಿಮ್ಮ ಪ್ರಾಬ್ಲಮ್ ಏನು? ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ ಮಾ, ಹೇಳಿ. ನಂಗೆ ಸ್ವಲ್ಪ ಕುತ್ಕೊಂಡು ಎದ್ರೆ ಒಂದು 10-20 ಹೆಜ್ಜೆ ನಡೆಯೋದು ಹಿಂದಿ ತುಂಬಾ ನೋವು ಬರುತ್ತೆ ಸರ್. ಸರಿ. ಆಮೇಲೆ ಏನು ಇರಲ್ಲ. ಅದಕ್ಕೇನಾದ್ರೂ ಸಮಸ್ಯೆ ಇದು ಪರಿಹಾರ ಇದೆಯಾ ಅಂತ? ಸರಿ. ಯಾವಾಗ್ಲಿಂದ ಇದೆ ಅಮ್ಮ ಇದು? ಒಂದ್ 4-5 ವರ್ಷದಿಂದ ಇದೆ ಸರ್. ಮೊದ್ಲು ಒಂದ್ ಚಪ್ಲಿ ಹಾಕೊಂಡಿದೆ. ಸರಿ. ಅದ ಹಾಕೊಂಡಾಗ ಏನು ಇರ್ಲಿಲ್ಲ. ಈಗ ಚಪ್ಲಿ ಹೋಯ್ತು, ಹೊಟ್ಟೈತ್ ಕಿತ್ತೋಯ್ತು, ಪುನಃ ಅದು ಸ್ಟಾರ್ಟ್ ಆಗಿದೆ ಸರ್. ಸರಿ. ಎಕ್ಸ್ರೇ ಏನಾದ್ರು ಮಾಡಿಸಿದ್ದೀರಾ? ಏನಿತ್ತು ಮಾಡ್ತಿದ್ದೆ ಸರ್, ಏನ್ ತೊಂದರೆ ಇರ್ಲಿಲ್ಲ ಸರ್. ಓಕೆ. ನೋಡಿಮ್ಮ, ನೀವು ಹೇಳ್ತಿರೋ ಪ್ರಕಾರ ಹೆಜ್ಜೆ ಇಟ್ಟು ನಡೆಯೋಕ್ಕೆ ಇನಿಷಿಯಲಿ ತೊಂದರೆ ಆಗ್ತಿದೆ ಅಂದರೆ ಅದು ಮೂಳೆ ಬೆಳೆದಿರಬಹುದು. ಅದೇ MCR ಸ್ಲಿಪ್ಪರ್ಸ್ ಏನಿದೆಯೋ ಅದನ್ನು ಉಪಯೋಗಿಸಿ, ಅದ್ರ ಜೊತೆ ಹೋಮಿಯೋಪತಿ ಮೆಡಿಸಿನ್ಸ್ ಕ್ಯಾಲ್ಕೇರಿಯಾ ಫ್ಲೋರ್ ಅಂತ ಔಷಧಿ ಸಿಗುತ್ತಮ್ಮ, ಅದನ್ನು ಉಪಯೋಗಿಸಿದ್ರೆ ಇದು ಕಡಿಮೆ ಆಗುತ್ತೆ. ಆದರೆ ಒಂದು ಎಕ್ಸ್ರೇ ಈ ಸ್ಟೇಜಲ್ಲಿ ಎಕ್ಸ್ರೇ ಮಾಡಿಸೋದು ತುಂಬ ನೆಸೆಸಿಟಿ. ಓಕೆ, ಧನ್ಯವಾದ. ಇದೀಗ ರಂಗಸ್ವಾಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ಇದು ಬಂದು ಫುಲ್ ಬಿರುಕು ಬಿಟ್ಬಿಟ್ಟಿದೆ, ಎಲ್ಲ ಒಂಥರ ಜಾಸ್ತಿ ಓಲಾಗಿರೋ ತರ ಇದೆ ಹಿಂಡಿಯಲ್ಲಿ ಹಿಂದೆಗಡೆ. ಅದಕ್ಕೆ ಪರಿಹಾರ ಸೂಚಿಸಕ್ಕಾಗ್ತದೆ? ಡ್ರೈನೆಸ್ ಆಫ್ ಸ್ಕಿನ್ ಇರ್ಬೋದು. ಇದಕ್ಕೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇದೆ. ನೀವು ಈ ಚರ್ಮದ ಕಾಯಿಲೆ ಏನಾದರೂ ಇತ್ತು ಅಂದರೆ ನಾನು ಅದನ್ನು ನೋಡಬೇಕಾಗತ್ತೆ. ಅದರ ನಂತರ ನಾನು ಅದನ್ನು ಡಯಾಗ್ನೋಸ್ ಮಾಡಿ ಅದ್ರ ಮೇಲೆ ಔಷಧಿ ಕೊಡಬೇಕು. ಆಗವರೆಗೂ ವಿತೌಟ್ ಫುಟ್ವೇರ್, ಅಂದರೆ ಚಪ್ಪಲಿ ಇಲ್ದಂಗೆ ಇಲ್ಲ ಶೂಸ್ ಇಲ್ದಂಗೆ ಎಲ್ಲೂ ಆಚೆ ಹೋಗಬೇಡಿ. ಕೊಬ್ಬರಿ ಎಣ್ಣೆ ಹಚ್ಚಿ ನಂತರ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಕಡಿಮೆ ಆಗುತ್ತೆ. ಧನ್ಯವಾದ. ಇದೀಗ ಕಲಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕಲಾ ಅವರು, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ಕಾರ ಮೇಡಮ್, ಡಾಕ್ಟರ್ ಮಾತಾಡೋಣ. ಹಾಂ, ಹೇಳಿ, ಮಾತಾಡಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಡಾಕ್ಟರ್. ನಮಸ್ತೆ ಮೇಡಮ್. ನನಗೆ ಒಂದು 6 years ಇಂದ ಹಿಂದಿ ನೋವಿದೆ, ಲೆಫ್ಟ್ ಲೆಗ್ ಮಾತ್ರ. ಓಕೆ. ಇದು ಎದ್ದ ತಕ್ಷಣ ಬೆಳಗ್ಗೆ ಒಂದು 10 ಹೆಜ್ಜೆ ಇಡಕ್ಕೆ ಆಗುತ್ತೆ, ತುಂಬಾ ಪೇನ್ ಆಗುತ್ತೆ. ಮತ್ತೆ ಏನಾಗ್ತದೆ ಅಂತ ಪ್ರೆಸ್ ಮಾಡಿದ್ರೆ ತುಂಬಾ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಒಂದ್ ಮೂಳೆ
ಇದು ಕೂತ್ಕೊಂಡು ಎದ್ದಾಗೆಲ್ಲ ಇದು ಈ ಪ್ರಾಬ್ಲಮ್ ಇದೆ. ನಾನು ಮುಂಚೆ ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ಸರಿ. ಈಗ ಒಂದು 10 years ಬಿಟ್ಟಿದ್ದೀನಿ. ಇವಾಗ ಬರೀ ಫ್ಲಾಟ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತೀನಿ. ಏನಾಗಿದೆ ಅಂತ ಗೊತ್ತಿಲ್ಲ ಡಾಕ್ಟರ್. ಅದಕ್ಕೆ ಎಕ್ಸ್ರೇ ಮಾಡಿಸಿದ್ದೀರಾ ಮೇಡಮ್? ಎಕ್ಸ್ರೇ ತೆಗ್ಸಿದ್ದೀರಾ? ಇಲ್ಲ ಇಲ್ಲ, ಎಕ್ಸ್ರೇ ತೆಗ್ಸಿಲ್ಲ. ಫಸ್ಟ್ ಒಂದು ಎಕ್ಸ್ರೇ ತೆಗ್ಸಿ. ಅದರಲ್ಲಿ ನನ್ನ ಪ್ರಕಾರ ಡೆಫಿನೆಟ್ಲಿ ಅದು ಮೂಳೆ ಬೆಳೆದಿರಬಹುದು, ಕ್ಯಾಲ್ಕಿನಿಯಂ ಸ್ಪರ್. ಇದಕ್ಕೆ ನೀವು MCR ಸ್ಲಿಪ್ಪರ್ಸ್ ಸಿಗುತ್ತೆ, ಮೆಡಿಕೇಟೆಡ್ ಸ್ಲಿಪ್ಪರ್, ಸ್ವಲ್ಪ ಸಾಫ್ಟ್ ಇರುತ್ತೆ. ಆ ಸ್ಲಿಪ್ಪರ್ಸು ಮನೆಯಲ್ಲೂ ಉಪಯೋಗಿಸಿ, ಆಚೆ ಹೋದರೂ ಕೂಡ ಅದೇ ಉಪಯೋಗಿಸಿ. ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಬಿಸಿನೀರು ಶಾಖ ಕೊಡಿ ನಿಮ್ಮ ಹಿಮ್ಮಡಿಗೆ. ನಂತರ ಮೆಡಿಸಿನ್ಸ್ ತೊಗೊಳ್ಬೇಕಾಗತ್ತೆ. ಇಷ್ಟು ಕ್ರಾನಿಕ್ ಪೇನ್ ಇರೋದ್ರಿಂದ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ನಿಮ್ಮ ಸ್ವಭಾವ ಎಲ್ಲ ಸ್ಟಡಿ ಮಾಡಿ ನಂತರ ಅದ್ರ ಮೇಲೆ ನಾವು ಔಷಧಿ ಕೊಟ್ಟರೆ ಅದು ವಾಸಿ ಆಗುತ್ತೆ ಮೇಡಮ್. ಓಕೆ, ಧನ್ಯವಾದ. ಇದೀಗ ರೇಖಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರೇಖಾ ಅವರೇ, ನಿಮ್ಮ ಸಮಸ್ಯೆ ಏನು ಹೇಳಿ? ಹಲೋ ಮೇಡಮ್. ಸರ್ ಹೇಳಿ ಡಾಕ್ಟರ್ ದರೆ ಮಾತಾಡಿ. ಅಲ್ಲ ಸರ್, ಕಾಮರ್ಷಿಯಲ್ ಮಾತಾಡ್ತಿರೋದು. ಹಲೋ ಹೇಳಿ. ನಮ್ಮ ಅಪ್ಪಗೆ 6 ವರ್ಷ ಆಗಿದೆ, 6 ವರ್ಷ ವಯಸ್ಸು. ಅರೆ ಕಾಲು ಫುಲ್ ಬಿರುಕ್ಬಿಟ್ಬಿಟ್ಟಿದೆ ಸರ್, ತುಂಬಾ ಫುಲ್ ಬಿರುಕ್ಬಿಟ್ಬಿಟ್ಟಿದೆ. ತುಂಬಾ ನಡೆಯಕ್ಕೆ ಆಗಲ್ಲ, ತುಂಬಾ ಅಳ್ಸಿರ್ತಾನೆ. ಅದು ಏನ್ ಎಲ್ಲ ತೋರಿಸಿ ತುಂಬಾ ವಾಸ, ತುಂಬಾ ನೋವು, ರಕ್ತ ಎಲ್ಲ ಬರ್ತಿರ್ತೆ ಸರ್, ತುಂಬಾ ಅಳ್ತಿರ್ತಾನೆ. ಓಕೆ, 6 ವರ್ಷದ ಮಗ ಇದ್ದಾನೆ, ಆದರೆ ತುಂಬ ಬಿರುಕು ಬಿಟ್ಕೊಂಡಿದೆ, ಕಾಲು ನಡಿಯೋಕ್ಕಾಗಲ್ಲ. ನಾನು ಅದೇ ಹೇಳ್ತಿದ್ದೆ, ಸ್ಕಿನ್ ಡಿಸೀಸ್ ಇದ್ದರೆ ನಾನು ಹಿಂಗೆ ಏನೂ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಅದನ್ನು ನೋಡಬೇಕಾಗತ್ತೆ. ಯಾರೇ ಡಾಕ್ಟರ್ ಇದ್ದರೂ ಕೂಡ ಸ್ಕಿನ್ ಡಿಸೀಸಸ್ಸಲ್ಲಿ ಅದೇ ಪ್ರಾಬ್ಲಮ್. ಅದನ್ನು ನಾವು ನೋಡಿ ಡಯಾಗ್ನೋಸ್ ಮಾಡಿ ಅದರ ಮೇಲೆ ಅದನ್ನು ಟ್ರೀಟ್ಮೆಂಟ್ ಡಿಫರ್ ಆಗುತ್ತೆ. ಸೊ ಈಗ ಇವ್ರು ಹೇಳ್ತಿದ್ದಾರೆ ರಕ್ತ ಹೆಚ್ಚಾಗಿ ಬೀಳ್ತಿದೆ. ಸೊ ಪ್ರಾಬಬ್ಲಿ ಡ್ರೈನೆಸ್ ಆಫ್ ಸ್ಕಿನ್ ಆಗಿ ಕ್ರ್ಯಾಕ್ಸ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು. ಇನಿಷಿಯಲಿ ಮನೆಯಲ್ಲಿ ಬರೀ ಕೊಬ್ಬರಿ ಎಣ್ಣೆ ಹಚ್ಚಬೇಕಾಗತ್ತೆ ಆ್ಯಂಡ್ ಫುಟ್ವೇರ್ ಹಾಕೊಂಡಿರ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನೊಂದು ಸಮಸ್ಯೆ ಅಂದರೆ ಆಣಿ ಅಂತ ಆಗುತ್ತೆ, ಗಂಟು ಥರ ಆಗಿರುತ್ತೆ, ನಡೆಯೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಸಮಸ್ಯೆ ಹೇಗೆ ಬರುತ್ತೆ? ಇದು ಬಂದ್ಬಿಟ್ಟು ಒಂದು ವೈರಲ್ ಇನ್ಫೆಕ್ಷನ್. ಈ ವೈರಲ್ ಇನ್ಫೆಕ್ಷನ್ನಿಂದ ಅದು ಆಣೆ ಆಗೋದು. ಇದಕ್ಕೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವಾಟ್ ಅಂತ ಹೇಳ್ತೀರಿ, ಆರ್ ಕ್ಯಾಲೋಸಿಟಿಸ್ ಅಂತ ಹೇಳ್ತೀರಿ. ಇದೇನಾಗುತ್ತೆ ಅಂದರೆ ಮೂಳೆ ಚರ್ಮದ ಕೆಳಗಡೆ, ಪಾದದ ಕೆಳಗಡೆ ಕೆರಾಟಿನೈಸ್ ಡೆಪಾಸಿಷನ್ ಆಗ್ಬಿಟ್ಟು ಅದು ಒಂದು ರೌಂಡ್ ಇಲ್ಲ ಕಾಲಿಫ್ಲವರ್ ಗಂಟು ಥರ ಆಗ್ಬಿಡುತ್ತೆ. ಸೊ ಇಟ್ ಈಸ್ ಪೇನ್ಫುಲ್. 2 ಟೈಪ್ಸ್ ಇದೆ. ಒಂದು ಬರೀ ಪೇನ್ಫುಲ್ ಇರುತ್ತೆ, ಒಂದು ಇಟ್ ಈಸ್ ನಾನ್ ಪೇನ್ಫುಲ್ ಬಟ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸರ್ಟನ್ ಮೆಡಿಸಿನ್ಸ್ ಇದೆ. ಒಂದು ಆಪ್ರೇಷನ್ ಮಾಡಿಬಿಟ್ಟು ತೆಗಿತಾರೆ, ಆಪ್ರೇಷನ್ ಮಾಡಿ ತೆಗೆದು ಕೂಡ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಎಲ್ಲ ತೊಗೊಂಡ ನಂತರ ಅದು ಅದಾಗದೇ ಸಾಫ್ಟ್ ಆಗ್ಬಿಟ್ಟು ಬಿದ್ದೋಗುತ್ತೆ, ಮತ್ತೆ ಬರೋದಿಲ್ಲ. ಸೊ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಇದು ಒಂದು ತುಂಬ ಪ್ಲಸ್ ಪಾಯಿಂಟ್. ಸೊ ಸರ್ಜರಿ ಮಾಡಿದ್ರೆ ಮತ್ತೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಬೇರೆ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಮತ್ತೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ಇದೀಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಅನಿಲ್ ಅವರು ಕುಣಿಗಲಿಂದ ಕರೆ ಮಾಡಿದ್ದಾರೆ. ಅನಿಲ್ ಅವರೇ, ನಿಮ್ಮ ಸಮಸ್ಯೆ ಏನು ಹೇಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ನನಗೆ ಒಲ್ಲಿ ನೋವು ಬರುತ್ತೆ ಸರ್ ತುಂಬಾ. ಓಕೆ. ಆ ಬಲಗಾಲಿಂದು ತುಂಬಾ ಇಮ್ಡಿ ನೋವು ಬರುತ್ತೆ ಸರ್, ನಡೆಯಕ್ಕಾಗಲ್ಲ. ಆಮೇಲೆ ಮೆಟ್ಲು ಇಳಿಬೇಕಾದ್ರೆ ತುಂಬಾ ನೋವಾಗುತ್ತೆ. ಸರಿ, ಎಷ್ಟು ದಿನದಿಂದ ಇದೆ ಈ ತೊಂದರೆ? ಸರ್ ಒಂದು 6 ತಿಂಗಳಿಂದ ಇದೆ ಸರ್. ಡಾಕ್ಟರ್ ತೋರಿಸ್ತೀವಿ, ಪೇನ್ ಕಿಲ್ಲರ್ ಏನೋ ಕೊಡ್ತಾರೆ, ಮತ್ತೆ ಹಂಗೆ ಆಗುತ್ತೆ. ಓಕೆ, ಏನಾದರೂ ಇಂಜುರಿ ಏನಾದರೂ ಆಗಿದೆಯಾ? ಸರ್ ಇಂಜುರಿ ಏನೂ ಆಗಿಲ್ಲ ಸರ್, ಒಂದೇ ಒಂದು ಹಿಂಬಡಿ ನೋವು. ಒಂದೇ ಹಿಂಬಡಿ ನೋವು ಬರುತ್ತೆ. ಎಕ್ಸ್ರೇ ಮಾಡಿಸಿದ್ದೀರಾ? ಸರ್ ಎಕ್ಸ್ರೇ ಏನು ಮಾಡಿಸಿಲ್ಲ. ಸರಿ, ಫಸ್ಟ್ ಒಂದು ಎಕ್ಸ್ರೇ ಮಾಡಿಸಿ. ನನ್ನ ಪ್ರಕಾರ ಒಂದು ಹಿಂಬಡಿಯಲ್ಲಿ ನೋವು ಬರ್ತಿರೋದು ಆ್ಯಂಡ್ ಆನ್ ಆ್ಯಂಡ್ ಆಫ್ ಇದೆ ಅಂದರೆ ಇಟ್ ಕುಡ್ ಬಿ ಕ್ಯಾಲ್ಕೇನಿಯಂ ಸ್ಪರ್. ಅದು ಮೂಳೆ ಬೆಳೆದಿರತ್ತಪ್ಪ, ಅದರಿಂದ ಆ ಥರ ಆಗೋದು. ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೆ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಅದಾಗೋದಿಲ್ಲ. ನೀವು ನೋವು ಬರ್ತಿರೋದು ಕಾರಣ ಏನಂದರೆ ಅದು ಮೂಳೆ ಬೆಳೆದಿರೋದು. ಸೊ ಅದು ಸಾಫ್ಟ್ ಆಗೋವರೆಗೂ ನಿಮಗೆ ನೋವು ಕಡಿಮೆ ಆಗೋದಿಲ್ಲ. ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಬರೀ ಪೇಯ್ನ್ ಕಡಿಮೆ ಆಗುತ್ತೆ ಫಾರ್ ಟೈಮ್ ಬೀಯಿಂಗ್. ಸೊ ಅದರಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ನಾನು ಹೇಳ್ತಿದ್ರೆ ಅದು ನೋವು ಬರೋ ಕಾರಣಕ್ಕೆ ನಾವು ಅದನ್ನು ಟ್ರೀಟ್ ಮಾಡ್ತೀರಿ. ಆ ಮೂಳೆ ಸಾಫ್ಟ್ ಆದ ನಂತರ ನಿಮ್ಗೆ ಗ್ರ್ಯಾಜುಲಿ ನೋವು ಕಡಿಮೆ ಆಗುತ್ತೆ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಗ್ರ್ಯಾಜುಲಿ ವಾಸಿ ಆಗುತ್ತೆ. ಓಕೆ, ಧನ್ಯವಾದ. ಇದೀಗ ಹೇಮಾವತಿ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಹೇಮಾವತಿ ಅವರೇ, ಡಾಕ್ಟರ್ ಜೊತೆ ಮಾತಾಡಿ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ ಹೇಮಾವತಿ ಅವರೇ, ಹೇಳಿ, ನಿಮ್ಮ ಸಮಸ್ಯೆ ಏನು? ನೋಡಿ, ಸ್ಪಷ್ಟವಾಗಿ. ಎಷ್ಟು ವರ್ಷದಿಂದ ಇದೆ ಹೇಮಾ ಅವರೇ ನಿಮ್ಗೆ ನೋವು? ಎಷ್ಟು ದಿನಗಳಿಂದ ಕಾಣಿಸ್ಕೊಳ್ತಾ ಇದೆ? 4-5 ತಿಂಗಳಿಂದ ಹಿಮ್ಮಡಿ ನೋವು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮಗೆ? ಹಲೋ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಸರಿ ನೋಡಿ, ಪ್ರಾಬಬ್ಲಿ ಇವ್ರದ್ದು ಬಾಡಿ ವೆಯ್ಟ್ ಜಾಸ್ತಿ ಇರ್ಬೋದು, ಅದರಿಂದ ಹೇಳ್ತಿದ್ದಾರೆ. ಆ್ಯಂಡ್
ಕರೆಕ್ಟಾಗಿ ಸಿಮ್ಟಮ್ಸ್ ಕೊಡ್ತಾ ಇಲ್ಲ. ಸೊ ಪ್ರಾಬಬ್ಲಿ ಕ್ಯಾಲ್ಕಿನಿಯಮ್ ಸ್ಪರ್ ಇರ್ಬೋದು. ಅದಕ್ಕೆ ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ವಿತ್ ಎಕ್ಸ್ರೇ ದೆನ್ ದಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಗ್ರ್ಯಾಜುಯಲಿ ಇಟ್ ವಿಲ್ ಗೆಟ್ ರೆಕ್ಟಿಫೈಡ್. ಇಲ್ಲಿ ಪ್ರಮುಖವಾಗಿ ಡಾಕ್ಟರ್ ಅಂದರೆ ಮೊದಲು ನಾವು ಚೆಕ್ ಮಾಡಬೇಕು, ಯಾಕಂದರೆ ಹಲವಾರು ಕಾರಣಗಳಿಂದ ಕೂಡ ಹಿಂಬಡಿ ನೋವು ಬರುತ್ತೆ. ಈಗ ಹೀಲ್ಡ್ ಸ್ಲಿಪ್ಪರ್ ಹಾಕೋದಿರೋದ್ರಿಂದ ಇರ್ಬೋದು, ಬಾಡಿ ವೆಯ್ಟಿಂದ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಿಂದ. ಸೊ ಅದೊಂದು ಸಿಂಟಮ್ಸನ್ನು ನೋಡಿ ಅದಕ್ಕೆ ನೀವು ಮೆಡಿಸನನ್ನು ಪ್ರಿಫರ್ ಮಾಡ್ತೀರ. ಓಕೆ ಡಾಕ್ಟರ್, ಇಲ್ಲಿ ತನಕ ನಮ್ಮ ಸಾಕಷ್ಟು ಜನ ಕಾಲರ್ಸ್ಗಳ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ರೆ, ಇನ್ನು ಹಿಂಬಡಿ ನೋವು ಹೇಗೆ ಬರುತ್ತೆ, ನೀವು ಯಾವ ರೀತಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟನ್ನು ನೀಡ್ತೀರಾ ಅನ್ನೋದನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಮೈ ಪ್ಲೆಷರ್. ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.